ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನು ಮುಂದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರೋದಿಲ್ಲ. 12ನೇ ಕಂತು ಹಣ ಆಗಿರ್ಬೋದು, 13ನೇ ಕಂತು ಹಣ ಆಗಿರ್ಬೋದು, ಇನ್ನು ಮುಂದೆ ಯಾವುದೇ ಕಂತು ಹಣನೂ ಸಹ ಈ ಗೃಹಲಕ್ಷ್ಮಿಯರಿಗಾದರೆ ಬರೋದಿಲ್ಲ. ರಾಜ್ಯ ಸರ್ಕಾರದಿಂದ ಇಟ್ಟಿರುವಂತಹ ಕಂಡೀಷನ್ ಏನು, ಯಾಕೆ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಆ್ಯಂಡ್ ಹಾಗೇನು ಯಾರಿಗೆಲ್ಲ ಬರೋದಿಲ್ಲ, ಅದು ಯಾವ ರೀತಿ ಗೊತ್ತಾಗುತ್ತೆ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಒಂದು ಲೈಕನ್ನು ಮಾಡಿ, ಆ್ಯಂಡ್ ಹಾಗೇನು ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ರಾಜ್ಯ ಸರ್ಕಾರ ಮಾಡಿದಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯಡಿ ಈಗಾಗಲೇ ಗೃಹಲಕ್ಷ್ಮಿಯವರು ಅಂದರೆ ಮನೆಯ ಯಜಮಾನಿಯರು ಪ್ರತಿ ತಿಂಗಳು 2,000 ಹಣ ಆದರೆ ಪಡ್ಕೋತಿದ್ರು. ಇದುವರೆಗೂ 11ನೇ ಕಂತು ಹಣದವರೆಗೂ ಹಣ ಆದರೆ ಜಮಾ ಆಗಿತ್ತು. ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡ್ಕೊಳ್ಳೋದಕ್ಕೆ ಮೊದಲಿಗೆ ಯಾವುದೇ ಒಂದು ರೀತಿಯ ಷರತ್ತಾದರೆ ಇರಲಿಲ್ಲ, ಯಾವುದೇ ಒಂದು ರೀತಿಯ ಕಂಡೀಷನ್ ಆದರೆ ಇರಲಿಲ್ಲ. ಪ್ರತಿಯೊಂದು ಮನೆಯ ಯಜಮಾನಿಯರಿಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು. ಬಟ್ ಇದೀಗ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಶಾಕ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ನೋಡಿ 2 ಲಕ್ಷ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಈಗಾಗಲೇ ಅಫಿಷಿಯಲ್ ಆಗಾದರೆ ಅಪ್ಡೇಟ್ಸ್ ಬರ್ತಿದ್ದಾವೆ. ಈ ಒಂದು 2 ಲಕ್ಷ ಗೃಹಲಕ್ಷ್ಮಿಯರಿಗೆ ಈಗ ಮುಂದೆ ನೆಕ್ಸ್ಟ್ 12ನೇ ಕಂತು ಹಣ, 13ನೇ ಕಂತು ಹಣ ಇವ್ಯಾವುದೂ ಸಹ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂತ ಅಂದರೆ ನೋಡಿ, ಇಲ್ಲಿ ಯಾಕೆ 2 ಲಕ್ಷ ಗೃಹಲಕ್ಷ್ಮಿಯರಿಗೆ ಬರೋದಿಲ್ಲ ಅಂತ ಅಂದರೆ, ಈ ಒಂದು 2 ಕಂಡೀಷನ್ಸ್ ಏನಾದರೂ ಅವ್ರಿಗೆ ಅಪ್ಲಿಕೇಬಲ್ ಆಯಿತು ಅಂತ ಅಂದರೆ ಅವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ಬರೋದಿಲ್ಲ. ಅವರೇನಾದರೂ IT ರಿಟರ್ನ್ಸನ್ನು ಫೈಲ್ ಮಾಡ್ತಿದ್ರೆ, ಆ್ಯಂಡ್ ಹಾಗೆಯೂ ಸಹ ಅವರ ಒಂದು ಹೆಸರಲ್ಲಿ ಏನಾದರೂ GST ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ಅವರು ಅಂತಹ ಅವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ಹೇಳಿಬಿಟ್ಟು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅದೂ ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದು ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ. ಈಗ ಬೆಂಗಳೂರಲ್ಲಿ ಇಷ್ಟು ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಹಣ ಬರೋದಿಲ್ಲ, ಕೋಲಾರಲ್ಲಿ ಇಷ್ಟು ಗೃಹಲಕ್ಷ್ಮಿಯರಿಗೆ ಹಣ ಬರೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಕ್ಲಿಯರ್ ಆಗಿ ಆದರೆ ಮೆನ್ಷನ್ ಆಗುತ್ತೆ. ನೆಕ್ಸ್ಟು ಅದರ ಒಂದು ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ. ನಾನು ಆಗ್ಲೂ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಈಗ ಸರ್ಕಾರ ಒಂದು ಹೊಸ ರೂಲ್ಸನ್ನು ಇಟ್ಟಿರುವಂಥದ್ದು ಗೃಹಲಕ್ಷ್ಮಿಯರಿಗೆ. ಇಲ್ಲಿ ಗೃಹಲಕ್ಷ್ಮಿಯರ ಹೆಸರಲ್ಲಿ ನೋಡಿ, ನೀವೇನಾದರೂ ಒಂದು IT ರಿಟರ್ನ್ಸನ್ನು ಫೈಲ್ ಮಾಡ್ತಿದ್ರೆ, GST ಟ್ಯಾಕ್ಸ್ ಪೇಯರ್ಸ್ ಏನಾದರೂ ನೀವು ಆಗಿದ್ರೆ, ನೀವು ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡ್ಕೊಂಡಿರ್ತೀರ. ಬಟ್ ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡ್ಕೊಳ್ಳೋದಕ್ಕೆ ಅರ್ಹರಲ್ಲ ಅಂತ ಹೇಳಿಬಿಟ್ಟು ಈಗಾಗಲೇ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಅದು 12ನೇ ಕಂತು ಹಣ ಆಗಿರ್ಬೋದು ಅಥವಾ 13ನೇ ಕಂತು ಹಣ ಆಗಿರ್ಬೋದು. ಆ್ಯಂಡ್ ಫಲಾನುಭವಿಗಳು ಈ ಒಂದು ಬಿಗ್ ಶಾಕ್ ಅಂತ ಹೇಳಿ ನೋಡಿ, ಯಾರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನೋಡಿ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ದಾರೆ. ಅದರಲ್ಲಿ ಇದೀಗ 2 ಲಕ್ಷ ಫಲಾನುಭವಿಗಳು ಅರ್ಹರಿಲ್ಲ ಅಂತ ಹೇಳಿಬಿಟ್ಟು ಅವರನ್ನು ಆ ಒಂದು ಗೃಹಲಕ್ಷ್ಮಿ ಲೀಸ್ಟಿಂದ ತೆಗೆದು ಹಾಕಿದ್ದಾರೆ. ಅದು ಗೊತ್ತಾಗುತ್ತೆ ನಿಮಗೆ ಅತಿ ಶೀಘ್ರದಲ್ಲಿ ಯಾರ್ಯಾರಿಗೆ ಬರೋದಿಲ್ಲ ಏನು ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ 12 ಮತ್ತು 13ನೇ ಕಂತಿನ ಹಣ ಅಕೌಂಟ್ಗಳಿಗೆ ಬರೋದಕ್ಕೆ ಶುರು ಆದಾಗ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗೋದಿಲ್ಲ. ಹಾಗೂ ನೀವು ಒಂದು ಸ್ಟೇಟಸನ್ನು ಚೆಕ್ ಮಾಡಿದಾಗ ಆಗಿರ್ಬೋದು, ಅಥವಾ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ವಿಸಿಟ್ ಮಾಡಿದಾಗ ಆಗಿರ್ಬೋದು, ಅವರಲ್ಲಿ ಚೆಕ್ ಮಾಡಿ ಹೇಳ್ತಾರೆ ನೀವು ಈ ರೀತಿ GST ಟ್ಯಾಕ್ಸನ್ನು ಪೇ ಮಾಡ್ತಿದ್ದೀರಾ ಅಥವಾ ನೀವು IT ರಿಟರ್ನ್ಸನ್ನು ಫೈಲ್ ಮಾಡ್ತಿದ್ದೀರಾ, ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹೀಗೆ ಮುಂದೆ ಬರೋದಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಆದಷ್ಟು ಬೇಗ ಅದರ ಒಂದು ಲೀಸ್ಟನ್ನು ಸಹ ಬಿಡುಗಡೆ ಮಾಡ್ತಾರಂತೆ. ಯಾರಿಗೆಲ್ಲ ಬರಲ್ಲ ಅಂತ ಹೇಳಿಬಿಟ್ಟು ಫಲಾನುಭವಿಗಳು ಅಲ್ಲಿಯ ತನಕ ವೆಯ್ಟ್ ಮಾಡಬೇಕು. ಗೃಹಲಕ್ಷ್ಮಿಯರು ನೋಡಿ, ನಿಮಗೆ 12 ಮತ್ತು 13ನೇ ಕಂತು ಹಣ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ರು, ಸರ್ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುವಂಥದ್ದು. ಇದರ ಒಂದು ಪ್ರೋಸೆಸ್ ಎಲ್ಲ ನಡೀತಿದೆ. ಈ ಒಂದು ಪ್ರೋಸೆಸ್ ನಡೀತಿರುವ ವೇಳೆನೇ ಇಲ್ಲಿ ಕೆಲವೊಂದಿಷ್ಟು ಶಾಸಕರು ಮಾಡಿರುವಂಥದ್ದು, ಅಂದರೆ ಇಲ್ಲಿ ಕೆಲವೊಂದಿಷ್ಟು ಶಾಸಕರು CM ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿಯನ್ನು ಮಾಡಿರುವಂಥದ್ದು. ಸರ್, ಇಲ್ಲಿ ಕೆಲವೊಂದಿಷ್ಟು ಈಗ GST ಟ್ಯಾಕ್ಸ್ ಫೈಲ್ ಮಾಡೋರು, ದೊಡ್ಡ ಬಿಸ್ನೆಸ್ ಮಾಡೋರು, ಇಲ್ಲಿ ಒಂದಿಷ್ಟು ರಿಚ್ ಪೀಪಲ್ಸು ಪ್ರತಿಯೊಬ್ಬರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡ್ಕೋತಿದ್ದಾರಲ್ವ, ಅವರಿಗೆಲ್ಲ ಕೊಡದೆ ಇಲ್ಲಿ ಬಡವರಿಗೆ ಯಾರಿಗೆ ನೀಡಿ ಇರುತ್ತೋ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆದಷ್ಟು ಅವ್ರಿಗೆ ಕೊಡೋಣ. ಇನ್ನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳು ಅರ್ಹರಿದ್ದಾರೆ, ಅವ್ರು ಅಪ್ಲೈ ಮಾಡಿದ್ರೆ ಇನ್ನೂ ಬೇಕಿದ್ರೆ ನಾವು ಅವ್ರಿಗೆ ಕೊಡೋಣ. ಅದನ್ನು ಬಿಟ್ಟರೆ ಇಲ್ಲಿ ದೊಡ್ಡ ಬಿಸ್ನೆಸ್ ಮಾಡೋರಿಗೆ ಆ್ಯಂಡ್ ಹಾಗೇನೂ ಸಹ ಒಂದಿಷ್ಟು ಸಾಹುಕಾರರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರ ತಗೊಂಡಿರೋದು. ಯಾರಾದರೆ ನೀವು GST ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಿರೋ, IT ರಿಟರ್ನ್ಸ್ ಫೈಲ್ ಮಾಡ್ತಿರ್ತಿರೋ, ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ಬರೋದಿಲ್ಲ. ಇಲ್ಲ ಸರ್, ನಾವು ಈ ಒಂದು 2 ಕಂಡೀಷನ್ಸ್ಗೂ ಅಪ್ಲಿಕೇಬಲ್ ಆಗಲ್ಲ, ನಾವು ಈ ಒಂದು 2 ಕಂಡೀಷನ್ಸಲ್ಲಿ ನಾವು ಯಾವುದನ್ನು ಸಹ ಮಾಡ್ತಿಲ್ಲ ಅಂತ ಅಂದರೆ ನಿಮಗೆ 100% ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಅದನ್ನು ಸಹ ಹೇಳಿದರೆ ನಿಮಗೆ 5 ವರ್ಷನೂ ಕೊಡ್ತೀವಿ ಅಂತ ಹೇಳಿಬಿಟ್ಟು ಫಲಾನುಭವಿಗಳು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ನೀವೇನಾದರೂ GST ಟ್ಯಾಕ್ಸ್ನ ಪೇ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು, ಅಥವಾ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ಕಂತು ಹಣ ಬಂದಿದೆ, ಎಷ್ಟು ಕಂತು ಹಣ ಬರಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಮರಿದೆ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.